ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ಇಂಟರ್ನಲ್ ಎಕ್ಸ್ಪೈರಿ ದಿನನೇ ಆಗ್ಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು, ಆದರೆ ಅಷ್ಟು ಸುಲಭವಾಗಿರಲಿಲ್ಲ. ಇವತ್ತು ತುಂಬ ವಾಲೆಟೈಲ್ ಆಗಿತ್ತು ಮಾರ್ಕೆಟು. ಸುಮಾರು ಜನ ಬುಲ್ ಟ್ರ್ಯಾಪು ಬೇರ್ ಟ್ರ್ಯಾಪು ಎರಡೂ ಕಡೆ ಕೂಡ ಸಿಗಾಕೊಡುವಂಥ ಸಾಧ್ಯತೆ ಇತ್ತು ಇವತ್ತು. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಅಂತ. ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸು 2 ದಿನಗಳಿಂದ ಒಂದು ನೆಗೆಟಿವಿಟಿ ಸೆಂಟಿಮೆಂಟ್ ಬಂದಿತ್ತು. ಬಿಕಾಸ್ ಸುಮಾರು ಏಜೆನ್ಸಿಗಳು, ಮೂಡಿ ಆಗಿರ್ಬೋದು, ಕೆಲವೊಂದು ಈ ಥರ ರೇಟಿಂಗ್ ಏಜೆನ್ಸಿಗಳಿದೆಯಲ್ಲ, ಸ್ಟಾಕ್ ರೇಟಿಂಗ್ ಏಜೆನ್ಸಿಗಳು, ಅವರೆಲ್ಲ ಕೂಡ ಸ್ವಲ್ಪ ಡೌನ್ ಗ್ರೇಡ್ ಟು ನ್ಯೂಟ್ರಲ್ ರೇಟಿಂಗ್ನ ಕೊಟ್ಟಿದ್ರು ಅನ್ನೋ ಕಾರಣದಿಂದಾಗಿ. ಆದರೆ ಇವತ್ತು ಚೆನ್ನಾಗಿ ಬಂದಿದೆ. ಸುಮಾರು 17 ದೇಶದಿಂದ ಬ್ರಹ್ಮೋಸ್ ಕ್ಷಿಪಣಿಗೆ ಆರ್ಡರ್ಗಳು ಬರ್ತಾ ಇದೆ ಅಂತ ಸುದ್ದಿ ಬಂದಿದೆ. ಡ್ರೋನ್ ರಿಲೇಟೆಡ್ ಕಂಪ್ನಿಗಳು ಸುಮಾರು 50% ಮೂವ್ಮೆಂಟ್ ಆಗಿದೆ. ಇನ್ ಎಕ್ಸ್ಪೆಕ್ಟೇಷನ್ ದೊಡ್ಡ ಆರ್ಡರ್ಗಳು ಸಿಗ್ತಾ ಹೋಗ್ಬೋದು ಅಂತ. ಹಾಗಾಗಿ ಡಿಫೆನ್ಸ್ ಸೆಕ್ಟರ್ಲಿ ಒಂದು ದೊಡ್ಡ ಕಲ್ಲೋಲ ಆಗಿದೆ. ಸೊ 2 ದಿನದಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು. ಆದರೆ ಇವತ್ತು ತಿರ್ಗಾ 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ BELA ಇವತ್ತು ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನಾವು ದಿನ ಟಾಪ್ ಗೇನರ್ ಟಾಪ್ ಲೂಸರ್ ಮಾತಾಡೋಂಥದ್ದು ಓವರ್ ಆಲ್ ಸ್ಟಾಕ್ ಮಾರ್ಕೆಟಿನ ಕಂಪ್ನಿಗಳಾಗಿರೋದಿಲ್ಲ. ಕೆಲವರು ಕಮೆಂಟ್ ಮಾಡಿದ್ರು, ನಾವು ಬರೀ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಇರ್ತೀವಿ. ಅದೇ ರೀತಿ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್ ಅಂತ ಕಾಣಿಸುತ್ತೆ. 1.57% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಅವಾಗ ನೋಡಿ, ಅವಾಗಿಂದ ಆಡಿಟ್ ಆ ಥರ ಮಿಸ್ಯೂಸ್ ಆಯಿತು ಅಂತ ಬಂದಾಗಿಂದ ಸುದ್ದಿನಲ್ಲೇ ಇದೆ. ಹಾಗಾಗಿ ಸುದ್ದಿ ಇರುವಂಥ ಸ್ಟಾಕಿಂದ ನಾವು ದೂರ ಇರೋಂಥದ್ದೇ ವಾಸಿ. ಅದನ್ನು ಬಿಟ್ಟರೆ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು ಬೇರೆ ಸೆಕ್ಟರ್ ಅಂತ ನೋಡ್ತಾ ಬರೋದಾದ್ರೆ. ಆದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸುಮಾರು ಪಾಸಿಟಿವ್ ಇರುವಂಥ ಸ್ಟಾಕ್ಗಳಿತ್ತು. ಸೀಮೆನ್ಸಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿತ್ತು ಇವತ್ತು. HAL ಅಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿತ್ತು. ಕೆಲವೊಂದು ರಿಯಲ್ ಎಸ್ಟೇಟ್ ಸ್ಟಾಕ್ಗಳು, PSU ಬ್ಯಾಂಕ್ ಸ್ಟಾಕ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿದ್ವು. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಐ ಥಿಂಕ್ ಅದಾನಿ ಪವರ್ ಅಂತಾನೆ ಕಾಣಿಸುತ್ತೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ 0.89% ಕರೆಕ್ಷನ್ ಬಂದಿದೆ. ಆಲ್ಮೋಸ್ಟ್ ಒಂಥರ ಫ್ಲಾಟ್ ಡೇ ಅಂತ ಹೇಳ್ತಾ ಹೋಗ್ಬೋದು ಇವತ್ತು. ಸೊ ಓವರ್ ಆಲ್ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತಂದ್ರೆ ನೋಡಿ, ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಈಗ ಒಂದು ದೊಡ್ಡ ಕ್ಯಾಂಡಲ್ ಮಾಡಿದೆಯಲ್ಲ, ಈಗ ದೊಡ್ಡ ಸುಲಭ ನೀಡುತ್ತಾ ನೆನ್ನೆ ಅಂತ ನಾವು ಕೇಳಿದ್ದೆ ಕ್ವಶನ್ ಮಾರ್ಕು. ಯಾಕೆ ಅಂತಂದರೆ 2 ದಿನದಿಂದ ಒಂದು ಸೀಲಿಂಗ್ ಏನಿದೆ 25,000 ಸೀಲಿಂಗು, ಅದನ್ನ ಟಚ್ ಮಾಡಿದೆ ಮಾರ್ಕೆಟು. ಈಗ ಮೇಲೆ ಹೋಗೋದಾದ್ರೆ ಮೇಲೆ ಹೋಗಬೇಕಿತ್ತು, ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿದೆ ಅಂತ ಒಂಥರ ನೋಡಿ. ಬೆಳಗ್ಗೆ ಓಪನ್ ಆದಾಗಿಂದ ಕ್ಲೋಸಿಂಗ್ ತನಕ ಒಂದು ರೆಡ್ಡಲ್ಲೇ, ಇದು ಯಾವ ರೀತಿ ಕ್ಯಾಂಡಲ್ ಅಂತ ಕರಿತೀವಿ, ಇದನ್ನ ನಾವು ಮಾರಾಬಜು ಕ್ಯಾಂಡಲ್ ಅಂತ ಕರಿತೀವಲ್ವಾ. ಅಂದರೆ ವಿಕ್ಕೇ ಇರೋದಿಲ್ಲ. ವಿಕ್ಕು ಚಾನಲ್ ನೋಡಿ, ಇವಾಗ ಚಾರ್ಟ್ಸನ್ನು ಯಾವ ರೀತಿಯಾಗಿ ಓದೋದು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾಕೆ ಬೇಕು, ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ವೀಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ನೇ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗೋದು. ಯಾರಾದರೂ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೊಸ್ತಿದ್ದೀರಾ ಅಂತಂದರೆ. ರೆಡ್ ಅಂದರೆ ನಾವು ಯಾವ ರೀತಿ ಓದಬೇಕು, ಮೇಲಿಂದ ಕೆಳಗಡೆ ಓದಬೇಕು. ಅಂದರೆ ಓಪನ್ ಆಗಿರೋದಂಥದ್ದು ಇಲ್ಲಿ, ಕ್ಲೋಸ್ ಆಗಿರೋಂಥದ್ದು ಇಲ್ಲಿ ಅಂತ. ದಿನದಲ್ಲಿ ಹೈ ಮಾಡಿರೋದು ಲೋ ಮಾಡಿರೋದನ್ನ ವಿಕ್ ಮೂಲಕ ಮಾಡುತ್ತೆ. ಈ ಥರ ವಿಕ್ಕೇ ಬಂದಿಲ್ಲ, ಬರೀ ಬಾಡಿನೇ ಇತ್ತು ಅಂದರೆ ಅದನ್ನ ನಾವು ಮಾರಾಬಜು ಕ್ಯಾಂಡಲ್ ಅಂತ ಕರಿತೀವಿ. ನೆನ್ನೆ ಆಗಿದ್ದಂಥದ್ದು ಅದೇ. ಅಂದರೆ ಅದೊಂದು ಸ್ಟ್ರಾಂಗ್ ಮೂಮೆಂಟ್ನಾಗ ತೋರಿಸುತ್ತೆ, ಯಾವ ಕಡೆಗೆ ಬಂದಿರುತ್ತೋ ಆ ಕಡೆ. ರೆಡ್ಡಾಗಿ ಬಂದಿದೆ ಅಂದರೆ ರೆಡ್ ಕಡೆಗೆ ಇಲ್ಲಿ ಒಂದು ದೊಡ್ಡದಾಗಿ ರೆಸಿಸ್ಟೆನ್ಸ್ ಇದೆ ಅಂತ ಪ್ರೂವ್ ಮಾಡ್ದಂಗೆ ಹೇಳ್ತಾ ಇದೆ. 2 ದಿನ ನಿಂತು 25,000ದಲ್ಲಿ ಆ ಥರ ಕ್ಯಾಂಡಲ್ ಬಂದಿದ್ದರಿಂದ ಮಾರ್ಕೆಟ್ ಈಗ ಒಂದು ಕೆಳಮುಖವಾಗಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೂ ಕೂಡ ಏನು ಮಾತಾಡ್ಕೊಂಡಿದ್ವಿ, ಇಲ್ಲಿ ಇಷ್ಟು ದೊಡ್ಡ ಝೋನ್ ಬಂದಿರೋದ್ರಿಂದ ಇದು ಸ್ಟಿಲ್ ನಾವು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಓದಬೇಕು ಅಂತ. ಅಂದರೆ 24,400, 24,500 ಸಪೋರ್ಟು, ಮೇಲ್ಗಡೆ 25,000, 25,100 ರೆಸಿಸ್ಟೆನ್ಸ್ ಇದ್ರೊಳಗಡೆ ಇರ್ಬೋದು ಅಂತ. ಆದರೆ ಇವತ್ತು ನೋಡೋಕ್ಕೆ ಸಣ್ಣ ಝೋನಲ್ಲಿ ಮುಗಿದೋಗಿದೆ ಅಂತ ಅನ್ಸಿರ್ಬೋದು. ಬಟ್ ನೀವು ಟ್ರ್ಯಾಕ್ ಮಾಡಿ ನೋಡೋದಾದರೆ ಇವತ್ತು ಸಮಯ ಕೊಟ್ಟು ತುಂಬ ಕಡಿಮೆ ಮಾರ್ಕೆಟಿಗೆ. ಆದರೆ 24,800 ರೆಸಿಸ್ಟೆನ್ಸ್ ಆಗಿರ್ಬೋದು ಅಂತ ಓಪನ್ ಆದಾಗ ನಾನು ನಿಮಗೆ ಹೇಳಿದೆ. 24,800 ರೆಸಿಸ್ಟೆನ್ಸ್ ಆಗಿರ್ಬೋದು, ಕೆಳಗಡೆ ಬಂದರೆ 24,500, 400 ಇದು ಸಪೋರ್ಟ್ ಆಗುತ್ತೆ ಅಂತ. ಬಟ್ ಇವತ್ತು ಮಾರ್ಕೆಟು ಆಲ್ಮೋಸ್ಟ್ 24,950 ತನಕ ಟ್ರೈ ಮಾಡ್ತು ನೋಡಿ. ಈಗಲೂ ಕೂಡ ಮಾರ್ಕೆಟು ನೆಗೆಟಿವ್ ಆಗಿ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಬಂದಿದ್ದಂಥ ಮೊಮೆಂಟು ಶಾರ್ಪ್ ಆಗಿ ಬಂತು ಖಂಡಿತ. ಆದರೆ ನೋಡಿ, ಎಲ್ಲಿಂದ ಬಿದ್ದಿತ್ತೋ, ಯಾವ ಝೋನಿಂದ ಬಿದ್ದಿತ್ತೋ ಆ ಝೋನ್ ತನಕ ಬಂದು ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬಂದಿದೆ. ಕರೆಕ್ಟಾ? ಇದು ಯಾವಾಗ ಆಗುತ್ತೆ ಈ ಥರ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ, ಒಂದು ಡೌನ್ವರ್ಡ್ ಚಾನಲ್ ಮಾಡಬೇಕಾದ್ರೆ ಈ ಥರ ಸೆಂಟಿಮೆಂಟ್ಗಳು ಕಾಣುತ್ತೆ. ಅಂದರೆ ಎಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬಂದಿರುತ್ತೋ ಅಲ್ಲಿಗೆ ಅಟೆಂಪ್ಟ್ ಮಾಡುತ್ತೆ, ಅದು ಮತ್ತೆ ಸೆಕೆಂಡ್ ಹೈ ಲೋ ಆಗುತ್ತೆ, ಅಲ್ಲಿಂದ ಕೆಳಗಡೆ ಬೀಳುತ್ತೆ, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಆ ಥರ ಆಗಬೇಕು ಅಂದರೆ ನಾಳೆ ಏನಾಗಬೇಕು, 24,700 ಝೋನ್ಗಿಂತ ಕೆಳಗಡೆ ಬರಬೇಕು ಎಕ್ಸ್ಪೈರಿನಲ್ಲಿ. ಆ ಥರ ಆಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಬಟ್ ನೋಡಿ, ಒಂದು ದೊಡ್ಡ ಮೂಮೆಂಟ್ ಈ ವಾರದ್ದು ಅಂತ ನಾವು ನೋಡ್ತಾ ಬರೋದಾದ್ರೆ, ವೀಕ್ಲಿ ಕ್ಯಾಂಡಲ್ ಅಂತ ನೋಡೋದಾದರೆ ನೋಡಿ, ಲಾಸ್ಟ್ ವೀಕಲ್ಲಿ ಎಂಥ ಕ್ಯಾಂಡಲ್ ಕೊಟ್ಟಿದೆ, 24,400ರಿಂದ 25,100 ತನಕ ತುಂಬ ಒಂದು ದೊಡ್ಡ ಕ್ಯಾಂಡಲು. ಅದರ ಹೋದ ಕ್ಯಾಂಡಲು ವಾಲಟೈಲ್ ಆಗಿತ್ತು. ಬಟ್ ಇವಾಗ ಓವರ್ ಆಲ್ ನೋಡೋದಾದರೆ ನಿಫ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ಒಳ್ಳೆ ಮೂಮೆಂಟ್ಗಳು ಕೊಟ್ಟಿದೆ. ಸೊ ಈ ವೀಕ್ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ನನಗೇನೋ ಈ ಝೋನ್ ಒಳಗಡೆ ಕ್ಲೋಸಿಂಗ್ ಮಾಡ್ತಾರೆ ಈ ವೀಕ್ನ ಅಂತ ಅನಿಸುತ್ತೆ. ಅಂದರೆ 24,400 ಬಿಟ್ಕೊಡಲ್ಲ, 25,200 ಮೇಲ್ಗಡೆನೂ ಬಿಟ್ಕೊಡೋದಿಲ್ಲ. ಸೊ ಈ ಝೋನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ನಾಳೆ ಸೇಫ್ ಝೋನ್ ಆಗಿರುತ್ತೆ. ಈಗೇನು ಎಲ್ಲಿ ಓಪನ್ ಆಗುತ್ತೆ ಅಂತ ಡಿಸೈಡ್ ಮಾಡಬೇಕು. ಮೋಸ್ಟ್ ಪ್ರಾಬಬ್ಲಿ ಈ ವೀಕು ಈ ಒಳಗಡೆ ಮುಗಿಸುವಂಥ ಎಕ್ಸ್ಪೈರಿ ಆಗಿರುತ್ತೆ. ಅಂದರೆ ಗುರುವಾರ, ಈ ಶುಕ್ರವಾರನೂ ಕೂಡ ಈ ಝೋನ್ ಒಳಗಡೆ ಉಳಿಸ್ಕೊತಾರೆ ಅನ್ನೋ ಥರ ಅದು ಕಾಣಿಸ್ತಾ ಇದೆ. ಬಟ್ ಇವತ್ತು 24,800 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದು ಸ್ವಲ್ಪ ಪಾಸಿಟಿವ್ ಅಂತ ಹೇಳ್ತಾ ಹೋಗ್ಬೋದು. ಇವತ್ತು ಕ್ಲೋಸಿಂಗ್, ಎಕ್ಸಾಕ್ಟ್ ಕ್ಲೋಸಿಂಗ್ ನೀವು ನೋಡೋದಾದರೆ 24,813 ಕ್ಲೋಸಿಂಗ್ ಆಗಿದೆ. 24,800 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ನೋಡೋಣ ಇದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ನಾವು ಆಪ್ಷನ್ ಚೈನ್ ನೋಡ್ಕೊಂಡು ಬಂದ್ಬಿಡೋದಾದರೆ, ರಿಸಲ್ಟು ಇವತ್ತು ಸುಮಾರು ಕಂಪ್ನಿಗಳಿತ್ತು. ಬಟ್ ಆಪ್ಷನ್ ಚೈನ್ ನೋಡ್ಕೊಂಬರೋದು ಅಂತಾದರೆ
ನಿಫ್ಟಿದು 25,000ದಲ್ಲಿ ನೋಡಿ ದೊಡ್ಡದಾಗಿ ರೆಸಿಸ್ಟೆನ್ಸ್ ಇದೆ. ಇದು ಯಾವ ರೀತಿಯಾಗಿ ನೋಡೋದು, ಸೆನ್ಸಿಬಲಲ್ಲಿ OI ಪ್ರೊಫೈಲ್ನ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಕೈಟ್ ಟ್ಯೂಟೋರಿಯಲ್ ಪ್ಲೇಲಿಸ್ಟ್ನಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೆನ್ಸಿಬಲಲ್ಲಿ ಲಾಗಿನ್ ಆಗಿ ಯಾವ ರೀತಿಯಾಗಿ OI ಪ್ರೊಫೈಲ್ನ ಚೆಕ್ ಮಾಡೋದು ಅಂತ. OI ಪ್ರೊಫೈಲ್ ಯಾವಾಗಲೂ ಸೆಲ್ಲರ್ಸ್ ಡೇಟಾ ಆಗಿರುತ್ತೆ, ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೆನ್ಸಿಬಲಲ್ಲಿ ರೆಡ್ ತೋರಿಸ್ತಿದೆ ಅಂದರೆ ಅದು ರೆಸಿಸ್ಟೆನ್ಸು, ಗ್ರೀನ್ ತೋರಿಸ್ತಾ ಇದೆ ಅಂದರೆ ಅದು ಸಪೋರ್ಟ್. ಆ ರೀತಿ ನಾವು ಅರ್ಥ ಮಾಡ್ಕೊತ ಹೋಗ್ಬೋದು. ನೋಡಿ, ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟ್ನ ಡಿಫೈನ್ ಮಾಡಿ ಕೂತಿರುವಂಥ ಝೋನು ಅಂತಂದರೆ ಅದು 25,000 ಝೋನು ಮತ್ತು 24,000 ಝೋನು. ಇಲ್ಲಿ ನಮಗೆ ದೊಡ್ಡ ರೀತಿಯಾದಂಥ OI ಬಿಲ್ಡಪ್ ಆಗಿದೆ. ಮಧ್ಯದಲ್ಲಿ 25,500ರಲ್ಲಿ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ಇದೆ. ಆದರೂ ಕೂಡ 24,800ರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಟಫ್ ಫೈಟ್ ಇದೆ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಝೋನು ಡಿಸಲೊಕೇಟ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಬಂದರೆ 24,400 ಸೇಫು, ಬಿಕಾಸ್ ಈ ಕ್ಯಾಂಡಲ್ನ ಬಾಟಮ್ ಆಗಿರುತ್ತೆ. ಮೇಲ್ಗಡೆ 25,000 ಸದ್ಯಕ್ಕೆ ಸೇಫ್ ಥರನೇ ಕಾಣಿಸ್ತಾ ಇದೆ. ಸೊ ಈ ಝೋನ್ ಒಳಗಡೆ 24,400ರಿಂದ 25,000 ಈ ಝೋನ್ ಒಳಗಡೆ ನಾಳೆ ಎಕ್ಸ್ಪೈರಿ, ನಾಡಿದ್ದು ಕೂಡ ಉಳಿಸ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಕೆಲವು ನಿರ್ಧಾರಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾವು ಏನಾದರೂ ಎಕನಾಮಿಕ್ ಡೇಟಾ ಇದೆಯಾ ಅಂತ ನೋಡೋದಾದರೆ US ಅಲ್ಲಿ ನಾಳೆ ದಿವಸ ಜಾಬ್ಲೆಸ್ ಕ್ಲೇಮ್ ಡೇಟಾ ಬರ್ತಾ ಹೋಗುತ್ತೆ. ನೋಡಿ, ಲಾಸ್ಟ್ ಟೈಮು 229,000 ಜನಕ್ಕೆ ಕೆಲಸ ಇಲ್ಲ ಅಂತ ಬಂದಿತ್ತು. ಈ ಸಲ ಅದು ಇನ್ನೂ ಜಾಸ್ತಿ ಆಗುತ್ತೆ, 232,000 ಜನಕ್ಕೆ ಕೆಲಸ ಇಲ್ಲ, ಅಂದರೆ ಆಲ್ಮೋಸ್ಟ್ 2,32,000 ಜನಕ್ಕೆ ಅಂತ ಬರ್ತಾ ಹೋಗ್ಬೋದು. ಆದರೆ ಅದಕ್ಕಿಂತ ಜಾಸ್ತಿ ಏನಾದ್ರು ತುಂಬ ಎಕ್ಸಾಜರೇಟೆಡ್ ಆಗಿ ಜಾಬ್ಲೆಸ್ ಕ್ಲೇಮ್ಸ್ ಬಂತು ಅಂತಂದರೆ ಮಾರ್ಕೆಟಿಗೆ ಅದು ಒಂದು ನೆಗೆಟಿವ್ ಆಗಿ ಸೆಂಟಿಮೆಂಟ್ ಬೀಳ್ತಾ ಹೋಗ್ಬೋದು. ಜೊತೆಗೆ ನಾಳೆ ಹೋಮ್ ಸೇಲ್ಸಿಂದು ಕೂಡ ಡೇಟಾ ಬರುತ್ತೆ. ನೋಡಿ, ಹೋಮ್ ಸೇಲ್ಸು ಲಾಸ್ಟ್ ಕ್ವಾರ್ಟರ್ಲಿ ಎಷ್ಟಾಗಿತ್ತು ಅದಕ್ಕಿಂತ ಜಾಸ್ತಿ ಆಗಬೇಕು ಈ ಕ್ವಾರ್ಟರ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹೊಸ ಮನೆ ತೊಗೊಂಡಿರೋರ್ದು ಕಮ್ಮಿ ಇದೆ, ಬಟ್ ಹೋಮ್ ಸೇಲ್ಸು ಜಾಸ್ತಿ ಆಗಿರಬೇಕು ಅಂತ ಇದೆ. ಎಕ್ಸಿಸ್ಟಿಂಗ್ ಇರೋ ಮನೆಯನ್ನು ಸೇಲ್ ಮಾಡಿರುವಂಥದ್ದು. ಇದು ಅಂಥ ಒಂದು ದೊಡ್ಡ ಇಂಪ್ಯಾಕ್ಟ್ ಅಲ್ಲ ನೋಡಿ, ಎಲ್ಲ ಮೀಡಿಯಂ ಇಂಪ್ಯಾಕ್ಟ್ ಡೇಟಾನೇ. ಬಟ್ US ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗ್ಬೋದು, ನಮ್ಮ ಮಾರ್ಕೆಟಿಗೆ ಅಂಥ ಒಂದು ಮ್ಯಾಟ್ರ್ ಆಗೋದಿಲ್ಲ ಇದೆಲ್ಲ. ಬಟ್ ನೋಡೋಣ, ಇದು ಒಂದಿಷ್ಟು ಬರೋ ಥರದ್ದಿದೆ. ಅದು ಬಿಟ್ಟರೆ ಇಂಡಿಯಾದು ಅಂಥ ಇಂಪಾರ್ಟೆಂಟ್ ಇವೆಂಟ್ ಅಂತ ಸದ್ಯದಲ್ಲಿ ಯಾವುದೂ ಇಲ್ಲ. ಐ ಥಿಂಕ್ ರೆಪೋ ರೇಟು ಇದೆಲ್ಲ ನಿಮಗೆ ಇನ್ನೂ ಲೇಟಲ್ಲಿದೆ ಅಂತ ಕಾಣಿಸುತ್ತೆ. ಅದು 30 ಮೇಗಿದೆ. ಅವತ್ತು ಜಿ ಡಿ ಪಿ ಡೇಟಾ ಬರುತ್ತೆ ಅವತ್ತು. ಮತ್ತು ನಮ್ಮದು ರೆಪೋ ರೇಟು ಅದೆಲ್ಲ ಜೂನಲ್ಲಿ ಡಿಸೈಡ್ ಆಗುತ್ತೆ. ಐ ಥಿಂಕ್ ಮೇನಲ್ಲಿ ಯಾವುದೂ ಇದ್ದಂಗಿಲ್ಲ. ನಾನು ಮೇ ತನಕ ಕೊಟ್ಟೆ, ಜೂನ್ ತನಕ ನಾವು ಕೊಟ್ಟರೆ ನೋಡ್ತಾ ಹೋಗ್ಬೋದು. ಐ ಥಿಂಕ್ 30 ಡೇಸ್ ಅಷ್ಟೇ ಬಿಡ್ತಾರೆ ಇದರಲ್ಲಿ, 30 ಅಥವಾ 15 ಡೇಸು. ಸೊ ಜೂನಿಂದು ನೀವು ನೋಡೋದಾದರೆ ಜೂನಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ, June 5th ತನಕ ಅಪ್ಡೇಟ್ ಆಗಿದೆ. ಸೊ ನೋಡೋಣ ಮುಂದೆ ಬರ್ತಾ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಾವು ನೋಡ್ಕೊಂಬರೋದಾದರೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಆ ಒಂದು ಚಾನಲ್ ಅಥವಾ ಒಂದು ಚಾನಲ್ ಅಂತ ಮಾತಾಡೋಕ್ಕಾಗೋದಿಲ್ಲ ಅಂತ ಮಾತಾಡಿದ್ವಿ. ಯಾಕೆಂದರೆ ಇಲ್ಲೇ ನಮಗೆ ಆ ಪ್ಯಾಟರ್ನ್ ಡಿಸ್ಟರ್ಬ್ ಆಗೋಯ್ತಲ್ವ. ನೋಡಿ, ಚಾನಲ್ ಅಂತ ಆಗಿದ್ದರೆ ಇಲ್ಲಿಂದ ಮೇಲ್ಗಡೆ ಕೊಡ್ತಲ್ಲ, ಇಲ್ಲಿಂದ ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ಹೋಗಬೇಕಾಗಿದೆ. ಯಾಕೆಂದರೆ ಒಂದು ದೊಡ್ಡ ಮೂಮೆಂಟ್ ಬಂದಿತ್ತು, ಈಗ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಮಾಡ್ತಾ ಇದೆ, ಇಲ್ಲಿಂದ ಬ್ರೇಕ್ಔಟ್ ಆಗಿದೆ ಅಂತ. ಬಟ್ ಯಾವಾಗ ಇಲ್ಲಿ ನಿಂತು ಆವಾಗಲೇ ನಾವು ಮಾತಾಡ್ಕೊಂಡು ಈ ಥರ ಚಾನಲ್ ಅಂತ ನಾವು ನೋಡೋಕ್ಕಾಗೋದಿಲ್ಲ. ಇದನ್ನ ನಾವು ಇವಾಗ ಒಂದು ಬಸ್ ಸ್ಟ್ಯಾಂಡ್ ಅಂತಲೇ ನೋಡ್ತಾ ಹೋಗಬೇಕು, ಈ ಒಂದು ಝೋನ್ ಅಂತಲೇ ನೋಡ್ತಾ ಹೋಗಬೇಕು ಅಂತ. ಅಂದರೆ 56,000ದಿಂದ ಈ 54,000 ಈ ಒಂದು 2,000 ಪಾಯಿಂಟ್ಗಳಲ್ಲಿ ದೊಡ್ಡದಾಗಿ ನಿಂತಿದೆ. ಈಗ ಮೇಲ್ಗಡೆ ಮೂಮೆಂಟ್ ಬಂದರೂ 2,000 ಪಾಯಿಂಟ್ ಮೇಲ್ಗಡೆ ಹೋಗಬೇಕು, ಇಲ್ಲ ಕೆಳಗಡೆ ಬಂದರೂ ಮಿನಿಮಮ್ 54,000, ಅದಕ್ಕೆ ಕೆಳಗಡೆ ಬಂದರೆ 53,000 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನೋಡಿ, 52,000ದಿಂದ 51,000ಅಲ್ಲಿ ಗ್ಯಾಪ್ ಇದೆ. ಅಂಥ ದೊಡ್ಡ ಮೂಮೆಂಟ್ ಬರುತ್ತಾ ಇಲ್ವಾ ಅನ್ನೋದನ್ನು ನೋಡೋಣ. ನಾಟ್ ನೆಸೆಸರಿಲಿ ಇದನ್ನ ಫಿಲ್ ಆಗಬೇಕು ಅಂತ ಅದನ್ನ ಆಲ್ರೆಡಿ ನಾವು ಮಾತಾಡಿದ್ವಿ, ಬಿಕಾಸ್ ಹಿಂದೆ ಆಲ್ರೆಡಿ ಅದು ಬಸ್ ಸ್ಟ್ಯಾಂಡ್ ಆಗಿ ಅದನ್ನ ಕೊಚ್ಕೊಂಡು ಹೋಗಿರೋಂಥ ಲೆವೆಲು. ಬಟ್ ಇನ್ ಎನಿ ಡೇ ನಮಗೆ 53,000 52,000 ಈ ಝೋನ್ಗಳಿಗೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿ. ಇನ್ ಕೇಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, ಬರ್ತಾ ಹೋಗಬೇಕು ಅಂದರೆ ಫಸ್ಟು 54,000 ಇನ್ನೂ ಟ್ರೆಂಡ್ ಲೈನಿಂದ ಮೇಲ್ಗಡೆ ಇದ್ದೀವಿ, ಸದ್ಯಕ್ಕೂ ಕೂಡ ಪಾಸಿಟಿವ್ ಔಟ್ಲುಕ್ಕಲ್ಲೇ ಇದೆ. ಇದನ್ನು ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ಅದೆಲ್ಲ ಈಕ್ವೇಷನ್ಗಳು ಬರ್ತಾ ಹೋಗುತ್ತೆ. ಅಲ್ಲಿ ತನಕ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರು ಮಾಡಿದ ನೋಡೋದಾದರೆ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಅಲ್ಲೇ ಒಂದು ಪಾಸ್ ಆಗಿ ನಿಂತಂಗೆ ಕಾಣಿಸ್ತಾ ಇದೆ. ಈಗಲೂ ಕೂಡ ಎಲ್ಲಿ ತನಕ ಇದು 12,250 ಮೇಲ್ಗಡೆ ಇರುತ್ತೋ ಅಲ್ಲಿ ತನಕ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಬೇಕು. ಬಟ್ ಇಂಡಿಯಾ ವಿಕ್ಸ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇಲ್ಲ. ಇವತ್ತು 18 ಟೆಸ್ಟ್ ಮಾಡಿತ್ತು, ಇವತ್ತು ಕೂಡ ಪಾಸಿಟಿವ್ ಆಗಿದೆ. ನೋಡಿ, ಇಂಡಿಯಾ ವಿಕ್ಸು ಯಾವ್ಯಾವಾಗ ಈ ಥರ ದೊಡ್ಡದಾಗಿ ಇರುತ್ತೋ 16, 17 ಈ ಥರ ಮೇಲಿರುತ್ತೋ ಟ್ರೇಡ್ ಅಷ್ಟು ಸುಲಭ ಇರೋದಿಲ್ಲ. ತುಂಬ ವಾಲಟೈಲ್ ಆಗೂ ಇರುತ್ತೆ ಮಾರ್ಕೆಟು, ಜೊತೆಗೆ ತುಂಬ ಕಾನ್ಫಿಡೆನ್ಸ್ ಆಗಿ ನಮಗೆ ಒಂದು ಮೇಲ್ಗಡೆ ಹೋಗುವಂಥ ಸೆಂಟಿಮೆಂಟ್ ಇರೋದಿಲ್ಲ. ಅಂದರೆ ಭಯ ಇದೆ ಅನ್ನೋ ಕಾರಣದಿಂದಾಗಿ. ನೀವು ಇವತ್ತಿನ ಇಂಟ್ರಾಡೇ ಕ್ಯಾಂಡಲ್ ನೋಡೋದಾದ್ರು, ಇದು ಹಿಂದೆನೂ ಕೂಡ ನಾನು ಮಾತಾಡಿದ್ದೀನಿ, ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ಯಾವಾಗ ಇಷ್ಟು ದೊಡ್ಡದಾಗಿ ವಾಲಟೈಲ್ ಮೂವ್ಮೆಂಟ್ ಮಾಡುತ್ತೋ ಇಂಡಿಯಾ ವಿಕ್ಸ್ ಕ್ಯಾಂಡಲು, ಅವತ್ತಿನ ದಿನ ತುಂಬ ವಾಲಟೈಲ್ ಆಗಿರೋಂಥ ನಿದರ್ಶನಗಳು ಸುಮಾರು ದಿನ ನಮಗೆ ಕಾಣಿಸಿದೆ ಅಂತ ಹಿಂದೆ ಮಾತಾಡ್ಕೊಂಡಿದ್ವಿ. ಆ ಥರದ್ದು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಇಂಥ ಒಂದು ಮಾನದಂಡ ಅಂತಿಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್ನ ನಾವು ಇಟ್ಕೊಂಡು ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ಇಂಡಿಯಾ ವಿಕ್ಸ್ ಮೇಲ್ಗಡೆ ಇರೋದ್ರಿಂದ ಮೇಲ್ಗಡೆ 25,000 ಬಿಟ್ಟು ಮೇಲ್ಗಡೆ ಹೋಗುತ್ತೆ ಅಂತ ಸೆಂಟಿಮೆಂಟು ಕಾಣಿಸ್ತಾ ಇಲ್ಲ ನಿಫ್ಟಿನಲ್ಲಿ. ಅದ್ರ ಜೊತೆಗೆ ಏನಾಯಿತು, ಗೋಲ್ಡ್ ನೆನ್ನೆ ಮಾತಾಡಿದ್ವಿ, ಒಳ್ಳೆ ರೀತಿಯ ಪಾಸಿಟಿವಿಟಿ ಆಗ್ತಾ ಇದೆ ಅಂತ. ಇವತ್ತು ನೋಡಿ, ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಇವತ್ತು ಮೇಲ್ಗಡೆ ಗ್ಯಾಪ್ ಅಪ್, ಇವತ್ತು ಬೆಳಗ್ಗೆ ಓಪನ್ ಆದಾಗಲೇ ಮೇಲೋಯ್ತು, ಅದಾದಮೇಲೂ ಕೂಡ ಮೇಲ್ಗಡೆನೇ ಉಳಿದಿದೆ. ಇವತ್ತು ಗೋಲ್ಡು ಕೆಳಗಡೆ ಬಂದಿಲ್ಲ. ಇದು ಕೂಡ ಒಂದು ಸೆಂಟಿಮೆಂಟ್ನ ತೋರಿಸ್ತಾ ಇದೆ ಮಾರ್ಕೆಟಲ್ಲಿ ಕಷ್ಟ ಇದೆ ಅಂತ. ಅದೇ ರೀತಿಯಾಗಿ ಸಿಲ್ವರು ಏನು ಒಂದು ಬಸ್ ಸ್ಟ್ಯಾಂಡು, ಯಾವ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾ ಇದ್ವೋ ಆ ಬಸ್ ಸ್ಟ್ಯಾಂಡ್ನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಅಕಸ್ಮಾತ್
ಅಕಸ್ಮಾತ್ ಈ ಝೋನ್ನ ಕ್ಲೀನಾಗಿ ಕಟ್ಟಾಗಿ ಇದು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಇದು ಒಂದು ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಗಿರುತ್ತಲ್ವಾ. ಇಲ್ಲಿ ನೋಡಿ ಈಗ ಆಯಿತು, ಇಲ್ಲಿ ಜೋರ ನೆಗೆಟಿವ್ ಸೆಂಟಿಮೆಂಟ್ ಬಂದಿತ್ತು, ಈ ಥರ ಆಗಿ ಬಸ್ ಸ್ಟ್ಯಾಂಡ್ ಬರ್ತಾ ಇರೋದು ಅಂತ ಅನ್ಬೋದು. ಬಟ್ ಬ್ರೇಕ್ಔಟ್ ಆಯಿತು ಅಂತಂದರೆ ನಾವು ಅದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತ ಒಂದು ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಮತ್ತೆ 1,02,000 ಆ ಝೋನಿಗೆ ಸಿಲ್ವರ್ ಹೋಗುತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಯಾಕೆಂದರೆ ಇದು ಆಲ್ ಟೈಮ್ ಹೈ ಲೆವೆಲ್ಗಳು ಈಗೇನು ಬಂದು ನಿಂತಿದೆ ಸಿಲ್ವರು, ಇದು ನೋಡಿ 2024ರಿಂದ ಈ ಲೆವೆಲಲ್ಲೇ ಇದೆ. 2024ರಲ್ಲಿ ಒಂದು ಸಲ 96,000 ಟೆಸ್ಟ್ ಮಾಡಿತ್ತು, ಈಗಲೂ ಕೂಡ ಮಾಡ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇಲ್ಲೂ ಕೂಡ ಒಂದು ಚಾನಲ್ ಎಸ್ಟಾಬ್ಲಿಷ್ ಆಗೋ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಅಪ್ಪರ್ ಚಾನಲಲ್ಲಿ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋದ್ರೂ ಕೂಡ ತಿರ್ಗಾ ಒಂದು ಹೊಸ ಹೈನ ಮಾಡೋಕ್ಕೆ ಇದು ಹೋಗೋಕ್ಕೆ ದಾರಿ ಮಾಡ್ಕೊಡ್ತಾ ಹೋಗ್ಬೋದು. ಸೊ ಅದ್ರ ಕಡೆ ನಾವು ನೋಡ್ತಾ ಇರಬೇಕು. ಒಂದು ಅಪ್ಪರ್ ಚಾನಲ್ ಮಾಡೋ ಥರದ್ದು ಕಾಣಿಸ್ತಾ ಇದೆ ಸಿಲ್ವರ್ ಕೂಡ. ಅದೇ ರೀತಿಯಾಗಿ ಬೇರೆ ಒಂದಿಷ್ಟು USD/INR ಇವತ್ತು 85 ರೂಪಾಯಿ 50 ಪೈಸೆ ಅಲ್ಲೇ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಶಾರ್ಪ್ ಫಾಲ್ ಆಯಿತು, ಮತ್ತೆ ಮೇಲ್ಗಡೆ ಹೋಯಿತು. ನೆನ್ನೆ ಫುಲ್ ವಾಲೆಟೈಲ್ ನೋಡಿ 2 ದಿನದಲ್ಲಿ ನೋಡಿ. ಇಲ್ಲಿಂದ ನೆನ್ನೆ ಮೊನ್ನೆ ಜೋರಾಗಿ ಅಪ್ ಮೂಮೆಂಟ್ ಬಂತು, 300 ತನಕ ಹೋಯಿತು, ಮತ್ತೆ ಇವಾಗ ಅಲ್ಲಿ ರಿಜೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಯಾಕೆಂದರೆ ಈ ಥರ ಪ್ಯಾಟರ್ನ್ ಆದಾಗ ಹಂತದಲ್ಲೂ ಕೂಡ ನಮಗೆ ಮೇಲ್ಗಡೆ ಹೋದರೆ ರೆಸಿಸ್ಟೆನ್ಸ್ಗಳೇ ಬರ್ತಾ ಹೋಗುತ್ತೆ. ಹಾಗಾಗಿ ಅದನ್ನೆಲ್ಲ ದಾಟಿ ಮೇಲ್ಗಡೆ ಹೋಗಬೇಕು. ಈಗ 300 ಅನ್ನೋದು ರೆಸಿಸ್ಟೆನ್ಸ್, ಅದ್ರ ಮೇಲೆ ಹೋದರೆ 320 ಅನ್ನೋದು ರೆಸಿಸ್ಟೆನ್ಸು, ಈ 340 ಅನ್ನೋದು ರೆಸಿಸ್ಟೆನ್ಸ್. ಎವ್ರಿ 20 ಪಾಯಿಂಟ್ಸಲ್ಲಿ ನ್ಯಾಚುರಲ್ ಗ್ಯಾಸಿಗೆ ರೆಸಿಸ್ಟೆನ್ಸ್ ಇದೆ. ಬಟ್ 270ನ 260-270 ಝೋನ್ನ ಉಳಿಸ್ಕೊಂಡಿರೋಂಥದ್ದು ಪಾಸಿಟಿವಿಟಿ. ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ನೋಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ನೋಡ್ತಾ ಬರೋದಾದರೆ ಆ ಥರದ್ದೊಂದು ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಇದೆ. ತಿರ್ಗಾ 260 ಲೆವೆಲ್ಗೆ ಏನಾದ್ರು ಬಂತು ಅಂದರೆ ನಾವು ಕಾಶಿಯಸ್ ಆಗಿರಬೇಕು. ಯಾರಾದರೂ ಲಾಂಗ್ ಪೊಸಿಷನ್ನ ನೋಡ್ತಾ ಇದ್ದೀರಾ ಅಂದರೆ ಯಾವುದು ನ್ಯಾಚುರಲ್ ಗ್ಯಾಸಲ್ಲಿ 260ನ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೋಬೇಕು. ಯಾಕಂದರೆ ಮತ್ತೆ ತಿರ್ಗಾ 260 ಬಂದು ಏನಾದ್ರು ಫೇಲ್ ಆಯಿತು ಅಂದರೆ ಶಾರ್ಪ್ ಫಾಲ್ ಬರುವಂಥ ಸಾಧ್ಯತೆ ಕೂಡ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಕೂಡ 5,600ಕ್ಕಿಂತ ಕೆಳಗಡೆ ನಡೀತಾ ಇದೆ. ಅದು ಖಂಡಿತವಾಗ್ಲೂ ದೊಡ್ಡ ರೆಸಿಸ್ಟೆನ್ಸ್ ಆಗಿರುತ್ತೆ ಕ್ರೂಡ್ ಆಯಿಲಿಗೆ. ಕಾಪರು ಎಕ್ಸ್ಪೈರಿ ಹತ್ತಿರದಲ್ಲಿದೆ. ನಾವು ಮಾತಾಡ್ತಾನೆ ಬಂದಿದ್ದೀವಿ 860 ಬಿಟ್ಕೊಡೋಕ್ಕಾಗುತ್ತಾ ಅಂತ. ಬಿಟ್ಕೊಡೋಕ್ಕಿಲ್ಲ, ನಾಡಿದ್ದು ಎಕ್ಸ್ಪೈರಿ. ಇದರಲ್ಲಿ ಸದ್ಯಕ್ಕೆ ನೋಡೋದಾದರೆ ಈ ಎಕ್ಸ್ಪೈರಿನೂ ಕೂಡ ಇಲ್ಲೇ ಉಳಿಸ್ತಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ನೆಕ್ಸ್ಟ್ ಎಕ್ಸ್ಪೈರಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ, ಎಕ್ಸ್ಪೈರಿ ದಿನ ಮೂಮೆಂಟ್ ಕೊಡುತ್ತಾ, ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಇನ್ನೂ 2 ದಿನ ಇದೆ ಎಕ್ಸ್ಪೈರಿಗೆ. ಕಾಪರಲ್ಲಿ ಒಂದು ವಾಲಟೈಲ್ ಶಾರ್ಪ್ ಮೂಮೆಂಟ್ ಬರುತ್ತಾ ಏನು ಕತೆ ಅನ್ನೋದನ್ನು ವಾಚ್ ಔಟ್ ಮಾಡ್ತಾ ಇರ್ಬೋದು. ಅದನ್ನು ಬಿಟ್ಟು ನ್ಯೂಸ್ ಅಂತ ನಾವು ಮಾತಾಡ್ತಾ ಬರೋದಾದರೆ ಇವತ್ತು ನೋಡಿ ONGCನಲ್ಲಿ ಇಂಡಿಗೋ ಏರ್ಲೈನ್ಸು ಪೇಂಟ್ ಅಲ್ಲ, ಮತ್ತು ಯಾವುದು ಏವಿಯೇಷನ್ ಫ್ಲೈಟ್ ಇರುತ್ತಲ್ಲ ಅವ್ರದ್ದು, ಜೊತೆಗೆ ಪವರ್ ಫೈನಾನ್ಸ್ PFCದು, ಹಾಗೆಯೇ ರೈಲ್ ವಿಕಾಸ್ RVNLದು, NTPC ಗ್ರೀನು, ಮ್ಯಾನ್ಕೈಂಡ್ ಫಾರ್ಮಾ, ಸುಮಾರು ಕೋಲ್ಗೇಟು, ಆಯಿಲ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕು, ದೊಡ್ಡ ಕಂಪ್ನಿಗಳ ರಿಸಲ್ಟ್ ಇತ್ತು ಇವತ್ತು. ಇಂಟರ್ಗ್ಲೋಬ್ ಏವಿಯೇಷನ್ ಯಾವುದು ಇಂಡಿಗೋದು ರಿಸಲ್ಟ್ಗಿಂತ ಮುಂಚೆ ಒಂದು ದೊಡ್ಡ ರೀತಿಯಾದಂಥ ಮೂಮೆಂಟ್ನ ಕೊಟ್ಟಿತ್ತು ಸ್ಟಾಕ್ ಆಲ್ರೆಡಿ. ಮತ್ತೆ ತಿರ್ಗಾ ಇವತ್ತು 61% ನೆಟ್ ಪ್ರಾಫಿಟಲ್ಲಿ ಜಂಪ್ ಬಂದಿದೆ, ರೆವೆನ್ಯೂಲ್ಲೂ ಚೆನ್ನಾಗಿ ಬಂದಿದೆ ಅಂತ ಬಂದಿದೆ. ಅದನ್ನು ಬಿಟ್ಟು ಅಂಥ ಒಳ್ಳೆ ರಿಸಲ್ಟ್ ಅಂತ ಯಾವುದ್ರದ್ದು ಬಂದಿಲ್ಲ. ಯಾವುದು NTPC ಗ್ರೀನಲ್ಲಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟು 97% ಜಂಪ್ ಆಗಿದೆ ಅಂತ ಬಂದಿದೆ. ಅದು ಸ್ಟಾಕಲ್ಲಿ ಇವತ್ತು ಮೊಮೆಂಟು ಕೂಡ ಕಾಣಿಸಿದೆ. ಬಟ್ ಬೇರೆ ಹೊರತುಪಡಿಸಿ ನೋಡಿದ್ರೆ ಆಲ್ಮೋಸ್ಟ್ ಮ್ಯೂಟೆಡ್ ಗ್ರೋತು. ಇಂಡಸ್ಇಂಡ್ ಬ್ಯಾಂಕು ಆಲ್ರೆಡಿ ಅದು ಸ್ಟ್ರಗಲ್ ಆಗ್ತಾ ಇದೆ, ಅದು ಕಾಣಿಸ್ತಾ ಇದೆ ಕೂಡ ರಿಸಲ್ಟಲ್ಲಿ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಓವರಾಲ್ 809 ಕಂಪ್ನಿಗಳು ಇದುವರೆಗೂ ರಿಸಲ್ಟ್ನ ಅನೌನ್ಸ್ ಮಾಡಿದೆ. 1590 ಕಂಪ್ನಿಗಳು ಅನೌನ್ಸ್ ಮಾಡಿದೆ Q4 ರಿಸಲ್ಟ್ಸ್ನ. ಅದರಲ್ಲಿ 809 ಕಂಪ್ನಿಗಳು ಪಾಸಿಟಿವ್ ಗ್ರೋತನ್ನೇ ಹೇಳಿದೆ, ಅಂದರೆ ಪಾಸಿಟಿವ್ ಆಗಿ ರಿಸಲ್ಟ್ನ ಕೊಟ್ಟಿದ್ದಾರಲ್ವ. ಜೊತೆಗೆ ಸರಿಸುಮಾರು 782 ಕಂಪ್ನಿಗಳು ನೆಗೆಟಿವ್ ಗ್ರೋತ್ನ ಕೊಟ್ಟಿದೆ ಅಂತ ಸುದ್ದಿ ಬಂದಿದೆ. ಇದನ್ನು ಹೊರತುಪಡಿಸಿ ಅಂತ ನಾವು ನೋಡೋದಾದರೆ ಗ್ಯಾಸ್ ಡಿಸ್ಪ್ಯೂಟ್ ಏನೋ ಒಂದಾಗಿತ್ತು ರಿಲಯನ್ಸ್ ಇಂಡಸ್ಟ್ರಿದು, ಅದು ಸುಪ್ರೀಂ ಕೋರ್ಟಲ್ಲಿದೆ. $1.5 ಬಿಲಿಯನ್ ಗೌರ್ಮೆಂಟ್ ಜೊತೆ ಅದು ಸ್ವಲ್ಪ ಕಿರಿಕಾಗಿತ್ತು, ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಅಂತ ಬಂದಿತ್ತು. ಜೊತೆಗೆ ಲೋಯರ್ ಲೆವೆಲ್ ಎಂಟ್ರಿ ಲೆವೆಲ್ ಕಾರ್ ಸೆಗ್ಮೆಂಟನ್ನು ಯಾರು ಬೈ ಮಾಡ್ತಾ ಇಲ್ಲ ಅಂತ ಕಾರ್ ಇಂಡಸ್ಟ್ರಿಯಿಂದ ಡೇಟಾ ಬಂದಿದೆ. ಹ್ಯುಂಡೈ, ಮಾರುತಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅಂದರೆ 2 ವೀಲರ್ ಓಡಿಸ್ತಾ ಇರ್ತಾರೆ ಇಷ್ಟು ದಿನ, ಈಗ ಒಂದು ಕಾರ್ ತೊಗೋಣ ಅಂತ ಹೇಳ್ಬಿಟ್ಟು ಎಂಟ್ರಿ ಲೆವೆಲ್ ಕಾರ್, ಹಿಂದೆ ಎಲ್ಲ ಆಲ್ಟೋ ಬರ್ತಾಯಿತ್ತು, ಈ ರೀತಿ ಎಂಟ್ರಿ ಲೆವೆಲ್ ಕಾರ್ಗಳು ಇತ್ತಲ್ಲ, i10, ಸ್ಯಾಂಟ್ರೋ ಈ ಥರ ಕಾರ್ಗಳು ಬರ್ತಿತ್ತು, ಹ್ಯಾಚ್ ಬ್ಯಾಕ್ ಕಾರ್ಗಳು ಬರ್ತಿತ್ತಲ್ಲ, ಅದಕ್ಕೆ ಅಪ್ಗ್ರೇಡ್ ಆಗ್ತಾಯಿದ್ರು ಜನ. ಬೇಸಿಕಲಿ ಒಂದು 6 ಲಕ್ಷ 7 ಲಕ್ಷ ಈ ಥರ ಸೆಗ್ಮೆಂಟಲ್ಲಿ ಬಂದಿರುವಂಥ ಕಾರ್ಗಳಿಗೆ ಅಪ್ಗ್ರೇಡ್ ಆಗ್ತಾಯಿದ್ರು ಫಸ್ಟ್ ಕಾರ್ ಬೈಯರ್ಸ್ ಅಲ್ವಾ. ಆ ಒಂದು ಸೆಂಟಿಮೆಂಟು ಇವಾಗ ತುಂಬ ಕಮ್ಮಿ ಆಗಿದೆ. ಫಸ್ಟ್ ಕಾರ್ ಬೈಯರ್ಸ್ ಯಾರೂ ಕೂಡ ಎಂಟ್ರಿ ಲೆವೆಲ್ ಕಾರ್ಗಳನ್ನು ತಗೊತಾ ಇಲ್ಲ, ಆ ಥರ ಸೆಗ್ಮೆಂಟೇ ವರ್ಕೌಟ್ ಆಗ್ತಾ ಇಲ್ಲ. ಜೊತೆಗೆ ಜಾಸ್ತಿ ಜನ ತಗೊತಾ ಇರೋದೆಲ್ಲ ಎಂಟ್ರಿ ಲೆವೆಲ್ ಕಾರ್ಗಳನ್ನು ಕೂಡ SUV ತಗೊತಾ ಇದ್ದಾರೆ, ಅದು ಹೈಯರ್ ಮಿಡಲ್ ಕ್ಲಾಸ್ ಆಗಿರುತ್ತೆ ಅಂತ ಸುದ್ದಿ ಬಂದಿದೆ. ಅಂದರೆ ಆಟೋ ಸೆಕ್ಟರು ಎಲ್ಲಿ ತನಕ ಸ್ಲಗ್ಗಿಶ್ ಆಗಿ ಅಂದರೆ ಒಂದೇ ಲೆವೆಲಲ್ಲಿ ಇರುತ್ತೆ ಅಂತ ಅನಿಸ್ತಿದೆ ಅಂದರೆ ಈ ಸೆಕ್ಟರ್ ಇರುತ್ತಲ್ಲ, ಎಂಟ್ರಿ ಲೆವೆಲ್ ಕಾರ್ಗಳ ಗ್ರೋತು ಜಾಸ್ತಿ ಆಗುತ್ತಲ್ಲ, ಅಲ್ಲಿ ತನಕ ಒಂದು ಒಳ್ಳೆ ಸೆಂಟಿಮೆಂಟ್ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತ ಸುಮಾರು CEOಗಳು ಮಾರುತಿ, ಹ್ಯುಂಡೈ ಇವರೆಲ್ಲ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಟೊರೆಂಟ್ ಫಾರ್ಮಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 11% ಅಪ್ಮೆಂಟ್ ಬಂದಿತ್ತು. ಜೊತೆಗೆ ಅವರು MDನೂ ಕೂಡ ಚೇಂಜ್ ಮಾಡಿದ್ರು ಅಂತ ಸುದ್ದಿ ಬಂದಿತ್ತು. ಜೊತೆಗೆ ಹಿಂಡಾಲ್ಕೋದಲ್ಲಿ
ಇನ್ಪುಟ್ ಕಾಸ್ಟ್ ಕಮ್ಮಿ ಆಗಿರೋದ್ರ ಕಾರಣದಿಂದಾಗಿ 66.4% ಅಲ್ವಾ, ಎಸ್ಟಿಮೇಷನ್ ಏನಿತ್ತೋ ಅದಕ್ಕಿಂತನೂ ಕೂಡ ಚೆನ್ನಾಗೇ ಬಂದಿದೆ. 66.4% ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಗ್ರೋತನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಹಿಂಡಾಲ್ಕೋದವರು. ಅದನ್ನು ಹೊರತುಪಡಿಸಿ ನೋಡಿದ್ರೆ DLF ರಿಯಲ್ ಎಸ್ಟೇಟ್ ಕಂಪನಿ ಈ ವರ್ಷ ಈ ಕ್ವಾರ್ಟರ್ FY25 ಹೈಯೆಸ್ಟ್ ಡಿಮ್ಯಾಂಡ್ ಬಂದಿದೆ. ಯಾವುದು ಅದು ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್ಸ್ಗಳಿಗೆ 3 ಕೋಟಿ 4 ಕೋಟಿ ಅಂತ ಇರುತ್ತಲ್ಲ ಆ ಥರ ಅಪಾರ್ಟ್ಮೆಂಟ್ಗಳಿಗೆ ಸೂಪರ್ ಆಗಿ ಡಿಮ್ಯಾಂಡ್ ಬಂದಿದೆ, ಹೈಯೆಸ್ಟ್ ಸೇಲ್ಸ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ ಅದನ್ನು ನೀವು ಗಮನಿಸ್ತಾ ಹೋಗಬೇಕು, ರಿಯಲ್ ಎಸ್ಟೇಟ್ ಸೆಕ್ಟರ್ ಈಗಲೂ ಕೂಡ ಇದೆ ಅಂತ. ಜೊತೆಗೆ ಹೋಂಡಾ E2W ಎಲೆಕ್ಟ್ರಿಕ್ ಸೆಗ್ಮೆಂಟಿಗೆ ಒಂದು ಪ್ಲ್ಯಾಂಟನ್ನು ಮಾಡ್ತಾರೆ 2028 ಒಳಗಡೆ ಅಂತ ಸುದ್ದಿ ಬಂದಿತ್ತು. ಅದು ಕೂಡ ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗ್ಬೋದು. ಜೊತೆಗೆ ಸೂಪರ್ ಮಳೆ, ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಸುಮಾರು ಕಂಪ್ನಿಗಳು ನಿನ್ನೆ IT ಕಂಪ್ನಿಗಳು ಬೆಂಗಳೂರಿನಲ್ಲಿ ವರ್ಕ್ ಫ್ರಮ್ ಹೋಮ್ನ ಹೇಳಿತ್ತು. ಜೊತೆಗೆ ರೆನಾವ್ ಮತ್ತು ನಿಸಾನ್ ಕಂಪನಿ ಅದೆರಡು ಜಾಯಿಂಟ್ ವೆಂಚರಲ್ಲಿ ಮಿಟ್ಸುಬಿಷಿನೂ ಕೂಡ ಸೇರಿಕೊಂಡಿದೆ. ಅವರು 3 ಜಾಪನೀಸ್ ಕಂಪ್ನಿಗಳು ಒಂದಾಗಿ ಕಾರ್ಯನಿರ್ವಹಿಸೋಕ್ಕೆ ನೋಡ್ತಾ ಇದ್ದಾರಲ್ವ, ಅದಕ್ಕೆ ಇವಾಗ ಅಪ್ರೂವಲ್ ಸಿಕ್ಕಿದೆ. ರೆನಾಲ್ಟು ಯಾವ್ದನ್ನ ಬೈ ಮಾಡುತ್ತೆ, ನಿಸಾನ್ನ ಬೈ 51% ಸ್ಟೇಕ್ನ ಬೈ ಮಾಡುತ್ತೆ. ಇಲ್ಲೇನು ಲಿಸ್ಟೆಡ್ ಕಂಪ್ನಿಗಳಲ್ಲ, ಬಟ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಇದಿಷ್ಟು ಒಂದಿಷ್ಟು ಹರಿದಾಡಿದಂಥ ಸುದ್ದಿಗಳು ಅಂತ ಹೇಳ್ತಾ ಹೋಗ್ಬೋದು. ಆಯಿಲ್ ಟ್ಯಾಂಕರ್ ಫೆಸಿಲಿಟಿಗೆ ಒಂದು $10 ಬಿಲಿಯನ್ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ ಅಂತ ಸುದ್ದಿ ಬಂದಿತ್ತು. ಇವತ್ತು ಆಯಿಲ್ ಇಂಡಿಯಾ ರಿಸಲ್ಟ್ ಕೂಡ ಇತ್ತು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಕ್ರೂಡ್ ತುಂಬ ಒಂದು ಲೋ ರೇಟಲ್ಲಿ ನಡೀತಾ ಇದೆ ಸುಮಾರು ತಿಂಗಳುಗಳಿಂದ. ಇದರ ರಿಸಲ್ಟ್ಗಳು, ಇದರ ಬೆನಿಫಿಟ್ಗಳು ಯಾವಾಗ ಬರುತ್ತೆ ಅಂತಂದರೆ, ಈಗ ಪೆಟ್ರೋಲ್ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿದೆಯಲ್ಲ ಅವರೆಲ್ಲರೂ ಕೂಡ 101, 102 ನಾವೇನು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೇ ಕಮ್ಮಿ ಆಗಿಲ್ಲ ಅಲ್ವಾ. ಸೊ ಈಗ ಕಮ್ಮಿ ಇನ್ಪುಟ್ ಕಾಸ್ಟ್ ರಾ ಮೆಟೀರಿಯಲ್ ಕಮ್ಮಿಗೆ ಸಿಕ್ಕಿದೆ ಅವರಿಗೆ, ಬಟ್ ಜಾಸ್ತಿ ಲಾಭ ಇಟ್ಟು ಮಾರ್ತಾ ಇದ್ದಾರೆ. ಸೊ ಅಪ್ಕಮಿಂಗ್ ಕ್ವಾರ್ಟರ್ಸ್ಗಳಲ್ಲಿ ಖಂಡಿತವಾಗ್ಲೂ ಅದು ನೆಟ್ ಪ್ರಾಫಿಟಲ್ಲಿ ಕಾಣಿಸ್ತಾ ಹೋಗಬೇಕು. ಸೊ ಅದ್ರ ಬಗ್ಗೆ ಬೇಕಾದ್ರೆ ಒಂದು ಡೆಡಿಕೇಟೆಡ್ ಆ ಸೆಕ್ಟರ್ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಿಷ್ಟು ಇವತ್ತಿದ್ದಂಥ ಸುದ್ದಿಗಳು ಮತ್ತು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಾಳೆ ಆ್ಯಸ್ ಯೂಶುವಲ್ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಫ್ಟಿನಲ್ಲಿ. ನೋಡೋಣ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ ವಿಚಾರಗಳು ನಿರ್ಧಾರ ಆಗುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಅದು ನಮ್ಮ ಚಾನಲ್ನ ಹೋದ ವರ್ಷದ ಮಿಷನ್ ಕೂಡ ಆಗಿತ್ತು. ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ನೀವು ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ ದಯವಿಟ್ಟು. ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಹೋದಂಗೂ ನಮ್ಮ ಇನ್ಶೂರೆನ್ಸ್ನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಫೋರ್ಸ್ ಇಲ್ಲ, ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಯಾವುದು ಸರಿ ಅನಿಸುತ್ತೆ ಟರ್ಮ್ ಇನ್ಶೂರೆನ್ಸ್, ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ. ಬಜಾಜ್ ಪ್ರಾಡಕ್ಟ್ ಬಗ್ಗೆ ನಾನು ಒಂದು ಪ್ರಮೋಷನಲ್ ವೀಡಿಯೋ ಮಾಡಿದ್ದೆ, ಅದರ ಫಾರ್ಮ್ ಕೂಡ ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಅಂದರೆ ಪಿಂಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಆ ವಿಡಿಯೋ ನೋಡಿ ಬಜಾಜ್ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ಆ ಬಜಾಜ್ ಇನ್ಶೂರೆನ್ಸ್ ಫಾರ್ಮ್ನ ನೀವು ಭರ್ತಿ ಮಾಡಿದ್ರಿ ಅಂತಂದರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಜೊತೆಗೆ 2025 ನಮ್ಮ ಚಾನಲ್ನ ಮಿಷನ್ ಏನು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಹಣನ ತೆಗೆದಿಡಬೇಕು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇತ್ತು, ಅದನ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.